ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸಹ ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾ ತಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತೊಂದು ರನ್ನಿಂಗಲ್ಲಿ ಇರುವಂತಹ ಒಂದು ವಿಷಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಉಂಟು. ಒಂದು 6ನೇ ಕ್ಲಾಸಿದ್ದು ಹುಡುಗನಿಗೆ ಪಿ ಟಿ ಮಾಸ್ಟ್ರು ಹೊಡೆದು ಅದರಿಂದ ಅವನದು ಡೆತ್ ಆಗ್ತದೆ. ಸೊ ಸಾಧಾರಣವಾಗಿ ಎಲ್ಲರಿಗೆ ಸಹ ಈ ವಿಷಯ ಗೊತ್ತುಂಟು. ದೇವನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು. ಒಂದು 10 ನಿಮಿಷ ಬರೋದು ಲೇಟ್ ಆಯಿತು. ವಾಶ್ರೂಮಿಗೆ ಹೋಗಿ ಬರುವಾಗ ಒಂದು ಸ್ವಲ್ಪ ಟೈಮ್ ತಗೊಳ್ತಾನೆ ಹುಡುಗ, ಒಂದು 10 ನಿಮಿಷ ಲೇಟ್ ಆಗ್ತದೆ. ಆ ಕಾರಣಕ್ಕೆ ರಾಡಿಂದ ಅವನಿಗೆ ಹೊಡಿತಾರೆ. ಹೊಡೆದಾದ್ಮೇಲೆ ಅವನನ್ನು ಗ್ರೌಂಡಲ್ಲಿ ಓಡಿಸ್ತಾರಂತೇಳಿ. ಮೇ ಬಿ ಹೊಡೆದ ಪೆಟ್ಟಿಗೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸ್ವಲ್ಪ ಹೊತ್ತಲ್ಲೇ ಆ ಹುಡುಗನ ಮರಣ ಆಗ್ತದೆ. ಸೊ ರಾಡಲ್ಲಿ ಹೊಡೆದು ಒಂದು 10 ನಿಮಿಷ ಲೇಟಾಗಿ ಬಂದದಕ್ಕೆ ರಾಡಲ್ಲಿ ಹೊಡೆದು ಈ ರೀತಿಯಾದ ಕೃತ್ಯ ಮಾಡಬೇಕಾದ್ರೆ ಆ ಪಿ ಟಿ ಮಾಸ್ಟರ್ದು ಮನಸ್ಥಿತಿ ಯಾವ ರೀತಿಯಾಗಿರಬಹುದಂತೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿದಂತೆ. ಶಾಲೆಯ ಮ್ಯಾನೇಜ್ಮೆಂಟಿಗೆ ಗೊತ್ತಾಗ್ಲಿಲ್ವಾ ಪಿ ಟಿ ಮಾಸ್ಟರ್ ರಾಡ್ ಹಿಡ್ಕೊಂಡಿದ್ದಾರೆ, ಅಥವಾ ಇದು ಫಸ್ಟ್ ಟೈಮ್ ಆಗಿರೋದಾ, ಮೊದಲು ಸಹ ಈ ರೀತಿಯಾದಂತಹ ಹಲ್ಲೆಯನ್ನು ಅವರು ಮಾಡಿದಾರಾ ಏನೋ ಗೊತ್ತಿಲ್ಲ. ಒಂದು 10 ನಿಮಿಷ ವಾಶ್ರೂಮ್ಗೆ ಹೋಗಿ ಲೇಟಾಗಿ ಬಂದದಕ್ಕೆ ರಾಡಲ್ಲಿ ಹೊಡಿಬೇಕಿದ್ರೆ ಆ ಮನುಷ್ಯನ ಮೆಂಟಾಲಿಟಿಯನ್ನು ನಾನು ಎನಿಸುವಾಗಲೇ ನನಗೇ ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾವ ರೀತಿಯಾಗಿ ಇರಬಹುದು ಅಂದರೆ ಅದು ಊಹನೆ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ. ಈಗ ಬೇರೆ ಸಬ್ಜೆಕ್ಟ್ ಅದಿದ್ದು ನಾವೆಲ್ಲ ಸ್ಕೂಲ್ ಕಲಿಯುವಾಗ ನಮಗೆಲ್ಲರಿಗೂ ಸಹ ಹೊಡಿತಿದ್ರು. ಹೊಡೆಯದಿದ್ರೆ ಮನೇಲಿ ಹೇಳ್ತಿದ್ರು 4 ಸರಿ ಬಿಡಿ ಅಂತ. ನನಗೆ ಇನ್ನೂ ಸಹ ನೆನಪುಂಟು. ಸುರುಳಿ ಬೆತ್ತ ಅಂತೇಳಿ ಒಂದು ಬರ್ತಿತ್ತು. ನಾವೇನಾದರೂ ಕಲಿಯದಿದ್ರೆ ಏನಾದರೂ ಮಾತಾಡಿದರೆ ಕೈಗೆಲ್ಲ ಹೀಗೆ ಬೀಳ್ತಿತ್ತು. ಒಂದು 4-5 ದಿನ ಅದು ಸಹ ಹೆಬ್ಬೆರಳಿಗೆ ಪೆಟ್ಟು ಬಿದ್ದರೆ ಆ ಬೆತ್ತದ್ದು ಈ ಪಾರ್ಟಿಗೆ ಆ ನೋವನ್ನು ಸಹಿಸ್ಕೊಳ್ಳಿಕ್ಕೇ ಆಗ್ತಿರ್ಲಿಲ್ಲ, ಅಷ್ಟು ನೋವು ಆಗ್ತಾ ಇತ್ತು. ಅದಾದ ನಂತರ ಗ್ರೌಂಡಲ್ಲಿ ಇಡೀ ಓಡಿಸ್ತಾ ಇದ್ರು. ಆದರೆ ಒಂದು ಸತಿ ರಾಡಲ್ಲಿ ಈ ರೀತಿಯಾದ ಹಲ್ಲೆಯನ್ನು ಮಾಡಲಿಲ್ಲ. ಯಾಕೆ ಹೇಳಿದರೆ ನಮ್ಮ ಸಮಯದಲ್ಲಿ ಆ ರೀತಿಯಾಗಿ ನಡೀತಾ ಇತ್ತು ಸರಿ. ಬಟ್ ಈಗಿದು ಮಕ್ಕಳು ತುಂಬ ಡೆಲಿಕೇಟ್. 2009 ಸೆಕ್ಷನ್ 17 ಪ್ರಕಾರ ಮಕ್ಕಳಿಗೆ ದೈಹಿಕ ಶಿಕ್ಷೆ ಹಾಗೂ ಮಾನಸಿಕ ಕಿರುಕುಳ ನೀಡಬಾರ್ದು ಅಂತೇಳಿ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಹೇಳಿರ್ತದೆ. ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಹೇಳಿದರೆ, ಮಕ್ಕಳ ಬಗ್ಗೆ ಸ್ಟಡಿ ಆಗ್ತದೆ, ಸಂಶೋಧನೆ ಆಗ್ತದೆ. ಆಗ ಕೆಲವಷ್ಟು ಪಾಯಿಂಟ್ಗಳು ಆ ಸಂಶೋಧನೆಯಲ್ಲಿ ಕಲೀಲಿಕ್ಕೆ ಸಿಗ್ತದೆ. ಅಂತ ಹೇಳಿದರೆ ಮಕ್ಕಳಿಗೆ ಹೊಡೆದ್ರೆ ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ತದೆ. ಆಮೇಲೆ ಹೊಡೆದ್ರೆ ಅಂತ ಆಗ್ತದೆ, ಭಯ ಜಾಸ್ತಿ ಆಗ್ತದೆ. ಪೆಟ್ಟು ತಿಂದ ಕೂಡಲೇ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಮಕ್ಕಳು ಆ ಸ್ಟೇಜಿಗೆ ಹೋಗ್ತಾರೆ. ಈಗ ನಮ್ಮದೊಂದು ಸಿಚುವೇಶನನ್ನು ಹೇಳಬೇಕಿದ್ರೆ, ಒಂದು ಟೀಚರ್ ಇದ್ದರು. ನಮಗೆ ಅವರದ್ದು ಹೆಸರು ಕೇಳಿದ್ರೆ ತುಂಬ ಭಯ ಆಗ್ತಿತ್ತು. ಯಾಕೆ ಅಂತ ಹೇಳಿದರೆ ಅವರು ಅಷ್ಟು ಸ್ಟ್ರಿಕ್ಟ್, ಅಷ್ಟು ಜೋರಿದ್ರು ಕಲಿಯುವಂಥ ವಿಷಯದಲ್ಲಿ. ಬಟ್ ಅವರಿಂದ ತುಂಬ ಕಲ್ತಿದ್ದೇವೆ, ಅದು ಬೇರೆ ವಿಷಯ. ನಮ್ಮ ಟೈಮಲ್ಲಿ ಇದ್ದಂಥ ಟೀಚರ್ಸ್ನವರೆಲ್ಲರೂ ಬೆಸ್ಟ್ ಅಂತಲೇ ಹೇಳ್ಬೋದು. ಪೆಟ್ಟು ಕೊಟ್ಟಿದ್ದಾರೆ, ಹಾಗೆ ನಾವು ಕಲ್ತಿದ್ದೇವೆ. ಸೊ ಬಟ್ ಆದರೆ ಸಹ ಒಂದು ಎಕ್ಸಾಂಪಲ್ ಕೊಡಬೇಕಿದ್ರೆ, ಟೀಚರ್ ಬರುವಾಗ ನಮಗೆ ಹೆದರಿಕೆ ಆಗ್ತಾ ಇತ್ತು. ಮತ್ತು ಆತ್ಮವಿಶ್ವಾಸ ಫುಲ್ಲು ಮಕ್ಕಳಿಗೆ ಕಡಿಮೆ ಆಗ್ತದಂತೆ. ಆಮೇಲೆ ಸ್ಕೂಲ್ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ಈಗ ಪೆಟ್ಟು ತಿಂತಾ ಇದ್ರೆ ಒಬ್ಬ ಮನುಷ್ಯ, ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಮಕ್ಕಳಿಗೆ ಒಬ್ಬ ಬೇಡ, ಅಲ್ಲಿ ಹೋದರೆ ಪೆಟ್ಟು ಬೀಳ್ತದೆ. ಅಂದರೆ ಬೇರೆ ರೀತಿಯಲ್ಲಿ ಸಹ ಕನ್ವಿನ್ಸಿಂಗ್ ಮಾಡಲಿಕ್ಕೆ ಆಗ್ತದೆ ಮಕ್ಕಳನ್ನು. ಒಳ್ಳೆಯ ರೀತಿಯಲ್ಲಿ ಸಹ ಅವರಿಗೆ ಬುದ್ಧಿ ಹೇಳ್ಬೋದು, ಪ್ರೀತಿ ಮಾಡ್ಬೋದು, ಕೇಳದಿದ್ರೆ ಟೀಚರ್ಸ್ನವರಿಗೆ ಹೇಳ್ಬೋದು. ನಾನಷ್ಟುಂಟು. ಮತ್ತು ಇನ್ನೊಂದು ಯಾಕೆ ಈ ಆ್ಯಕ್ಟನ್ನು ಜಾರಿಗೆ ತಂದರೆ ಹೇಳಿದರೆ, ಮಕ್ಕಳಿಗೆ ಪೆಟ್ಟು ಹೊಡೆಯುವಾಗ ಏನಾದರೂ ಜೀವಕ್ಕೆ ಹಾನಿ ಆಗ್ಬೋದು, ಏನಾದರೂ ಗಂಭೀರ ಗಾಯಗಳಾಗಬಹುದು ಅಂತ ಹೇಳುವಂತಹ ಒಂದು ಹಿತದೃಷ್ಟಿಯಿಂದ 2009 ಸೆಕ್ಷನ್ 17 ಪ್ರಕಾರ ಮಕ್ಕಳಿಗೆ ದೈಹಿಕ ಹಿಂಸೆ ಮಾಡಬಾರ್ದು ಅಂತೇಳಿ ಒಂದು ರೂಲ್ ಬರ್ತದೆ. ಸೊ ಈಗ ಸ್ಕೂಲಲ್ಲಿ ಎಲ್ಲಿ ಸಹ ಪೆಟ್ಟು ಹೊಡಿಲಿಕ್ಕಿಲ್ಲ ಮಕ್ಕಳಿಗೆ. ಹೊಡೆದ ಕೂಡಲೇ ಪೇರೆಂಟ್ಸ್ನವರು ಹೋಗ್ತಾರೆ, ಆ್ಯಕ್ಷನ್ ತಗೊಳ್ತಾರೆ, ಕಿರಿಕಿರಿ ಮಾಡ್ತಾರೆ ಮಕ್ಕಳಿಗೆ. ಮತ್ತು ಈಗ ಟೀಚರ್ನವರು ಪೆಟ್ಟು ಹೊಡೆಯುವಂಥ ವಿಚಾರವೇ ಎಲ್ಲಿ ಸಹ ಕೇಳಲಿಕ್ಕೆ ಸಿಗುವುದಿಲ್ಲ. ಅಂಥದ್ರಲ್ಲಿ ಈ ಟೈಮಲ್ಲಿ ಸಹ ಒಂದು ರಾಡ್ ಹಿಡ್ಕೊಂಡು ಹಲ್ಲೆ ಮಾಡಿದ್ದಾರೆ ಹೇಳಿದರೆ ಎನಿಸುವಾಗಲೇ ಬೇಜಾರಾಗ್ತದೆ. ಆ ಮಗುವಿನ ಸ್ಥಿತಿ ಏನಾಗಿರ್ಬೋದು, ಆ ಸಮಯದಲ್ಲಿ ಆ ಮಗು ಎಷ್ಟು ನೋವು ಅನುಭವಿಸಿರ್ಬೋದು, ಅವರ ಹೆತ್ತವರಿಗೆ ಎಷ್ಟು ಬೇಜಾರಾಗಿರ್ಬೋದು. ಇದನ್ನು ನೋಡುವಾಗ ನಮಗೇ ಒಂದ್ಸತಿ ಎನಿಸುವಾಗ ಎಷ್ಟು ದುಃಖ ಆಗ್ತದೆ, ಎಷ್ಟು ಬೇಜಾರಾಗ್ತದೆ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೇರೆಂಟ್ಸ್ ಅದು ಗೋಳಾಟವನ್ನು ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟು ಬೇಜಾರಾಗ್ತದೆ. ಮಕ್ಕಳಿಗೆ ಈ ರೀತಿಯಾದ ಹಿಂಸೆಯನ್ನು ಕೊಡೋದು ಸರಿ ಅಲ್ಲ. ಒಂದು ಜೀವವೇ ಹೋಯಿತು. ಒಂದು 10 ನಿಮಿಷ ಲೇಟಾಗಿ ಬಂದರೆ ಒಂದು ಬುದ್ಧಿ ಎಂತ ಇದು, ಅವನು ಎಂತ ದೊಡ್ಡ ಸಾಧನೆ ಮಾಡ್ತಿದ್ನ 10 ನಿಮಿಷದಲ್ಲಿ, ಅಥವಾ 10 ನಿಮಿಷದಲ್ಲಿ ಏನಾಗ್ತಿತ್ತು? ಏನೊಂದು ವಾಶ್ರೂಮಿಗೆ ಹೋದ ಏನೊಂದು ರೀಸನ್ ಇರ್ಬೋದು. ಅದರ ನಡುವಲ್ಲಿ ಸಹ ಮ್ಯಾನೇಜ್ಮೆಂಟ್ ಸರನ್ನು ಡಿಪೆಂಡ್ ಮಾಡಲಿಕ್ಕೆ ನಾವು ಹೊಡೆದಿಲ್ಲ ಹಾಗೀಗೆ. ಅಲ್ಲಿ ಸುತ್ತಮುತ್ತ ಮಕ್ಕಳಿಲ್ಲವ, ಮಕ್ಕಳು ನೋಡಿದವರು ಹೇಳೋದಿಲ್ಲವ. ಆಮೇಲೆ ನಾವು ಹೊಡೆದಿಲ್ಲ, ಅವನಿಗೇನೋ ಬೇರೆ ಪ್ರಾಬ್ಲಮ್ ಇರಬೇಕು, ಹಾಗೆ ಸತ್ತಿರ್ಬೋದು, ಹೀಗೆ ಸತ್ತಿರಬಹುದು ಅಂತೇಳಿ ವಹಿಸ್ಕೊಂಡು ಬರ್ತದೆ. ಸ್ಕೂಲ್ ವಹಿಸ್ಕೊಂಡು ಬರ್ತದೆ. ತಲೆಯಲ್ಲಿ ನೋಡಿದರೆ ರಾಡಲ್ಲಿ ಹೊಡೆದಂತ
ಹೊಡೆದು ರಕ್ತ ಕಟ್ಟಿದಂತಹ ಒಂದು ಗಾಯ ಆ ಹುಡುಗನ ತಲೆಯಲ್ಲಿ ಉಂಟಂತೆ. ಹಾಗಿದ್ರೆ ಇವರು ಎಂಥ ಜನ ಆಗಿರ್ಬೋದು, ಹೊಡೆದು ತಲೆಗೆ ರಕ್ತ ಬಂದು ಪುನಃ ಅವನನ್ನು ಓಡಿಸ್ಲಿಕ್ಕೆ ಗ್ರೌಂಡಲ್ಲಿ ಕಳಿಸಿದ್ದಾರೆ. ಮಾನವೀಯತೆ ಅಂತ ಹೇಳುವಂಥದ್ದು ಸತ್ತೋಗಿದೆ. ಅನೇಕ ಇನ್ಸಿಡೆಂಟ್ಗಳು ಆಗ್ತಿರ್ತದೆ, ಅದನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ಮಾನವೀಯತೆ ಇಲ್ಲ ಅಂತೇಳಿ ಜನರಲ್ಲಿ. ಬಟ್ ಮಕ್ಕಳ ಬಗ್ಗೆ ಜಾಗ್ರತೆ ವಹಿಸ್ಕೊಳ್ಬೇಕು, ಹೆಣ್ಣು ಮಕ್ಕಳ ಬಗ್ಗೆ ಜಾಗ್ರತೆ ವಹಿಸ್ಬಿಡು, ಗಂಡ ಹೆಂಡತಿಯ ಬಗ್ಗೆ, ಹೆಂಡತಿ ಗಂಡನ ಬಗ್ಗೆ, ಅಪ್ಪ ಅಮ್ಮ ಯಾವ ಸಂಬಂಧವೇ ಶಾಶ್ವತವೇ ಇಲ್ಲದ ಹಾಗೆ ಆಗಿ ಹೋಗಿದೆ. ವಿದ್ಯೆ ಕಲಿಸುವ ಗುರುಗಳು ಒಂದು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಹೇಳಿದರೆ, ವಿದ್ಯೆ ಕಲಿಸಿದ ಗುರುಗಳು ನಮಗೆ ದೇವರಿಗೆ ಸಮಾನ ಅಂತೇಳಿ ಹೇಳ್ತಾರೆ. ಬಟ್ ಇಲ್ಲಿ ಒಬ್ಬ ವಿದ್ಯೆ ಕಲಿಸುವ ಗುರುವಿನಿಂದಲೇ ಒಂದು ಮಗುವಿನ ಡೆತ್ ಆಗ್ತದಂತ ಹೇಳಿದರೆ ಅದು ಭಯಂಕರ ಒಂದು ಹಾರಿಬಲ್ ಅಂತೇಳಿ ಹೇಳಬಹುದು. ನಾನು ತುಂಬ ನೋಡ್ತಾ ಇದ್ದೆ, ನಾನು ಸಹ ಯೋಚನೆ ಮಾಡ್ತಾ ಇದ್ದೆ, ಈಗ ಮಕ್ಕಳಿಗೆ ಹೊಡೆಯುವುದಿಲ್ಲ, ಅವರ ಬುದ್ಧಿ ಹಾಗಾಗಿದೆ ಹೀಗಾಗಿದೆ. ಬಟ್ ಈಗ ಜನ್ರೇಷನ್ ಮಕ್ಕಳದ್ದು ಮನಸ್ಥಿತಿ ಎಷ್ಟು ಅಂತ ಹೇಳಿದರೆ ಎಷ್ಟು ಮನಸ್ಥಿತಿ ಹಾಳು ಮಾಡ್ಕೊಂಡಿದ್ದಾರೆ ಹೇಳಿದರೆ, ಚಿಕ್ಕ ಚಿಕ್ಕ ವಿಷಯಕ್ಕೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು, ಪೇರೆಂಟ್ಸ್ ಬೈದರೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು, ಟೀಚರ್ನವ್ರು ಬೈದರು. ಅಂದರೆ ಮಕ್ಕಳದು ಫುಲ್ ಇಲ್ಲಿ ಉಂಟಲ್ಲ, ಇಲ್ಲಿ ನಮ್ಮದು 19th ನಾವಿದ್ವಲ್ಲ, ನಮ್ಮಷ್ಟು ಸ್ಟ್ರಾಂಗ್ ಈಗದವರು ಯಾರು ಇಲ್ಲ. ಈಗದವರು 1ಕ್ಕೆ 2ಕ್ಕೆ ಹೋಗೋದು ಸಾಯೋದು ಇದೇ ಆಗ್ತಾ ಉಂಟು. ಅಷ್ಟು ಇದಾಗಿ ಹೋಗಿದೆ, ಅಂದರೆ ಲೋ ಆಗಿ ಹೋಗಿದೆ. ಸೊ ಟೀಚರ್ಸ್ನವ್ರು ಸಹ ಅಥವಾ ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಯಾರೊಟ್ಟಿಗಾದ್ರು ಡೀಲ್ ಮಾಡುವಾಗ ಇಂತಹ ಎಲ್ಲ ಸನ್ನಿವೇಶದಲ್ಲಿ ಒಂದು ಸ್ವಲ್ಪ ನಿಧಾನವಾಗಿ ಪ್ರೀತಿಯಿಂದ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಷ್ಟೇ ಹೇಳ್ಬೋದು. ಪೋಷಕರು ಸಹ ಮನೆಯಲ್ಲಿ ಮಕ್ಕಳೇನಾದರೂ ಶಾಲೆಯಲ್ಲಿ ನಡೆದಂಥ ವಿಷಯಗಳನ್ನು ಹೇಳುವಾಗ ಗಮನವಿಟ್ಟು ಕೇಳಿ, ಪಾಪ ಅವರದ್ದು ಕೇಳಿ ಎಂತ ಹೇಳ್ತಾರಂತೇಳಿ. ಕೆಲವರಿಗೆ ಪೇರೆಂಟ್ಸ್ಗೆ ಸಹ ತಾಳ್ಮೆಯೇ ಇರುವುದಿಲ್ಲ. ಶಾಲೆಯಲ್ಲಿ ಈ ರೀತಿಯಾದ ಸಿಚುವೇಶನ್ಗಳು ನಡೀತಿದ್ರು ಸಹ ಇಗ್ನೋರ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ದಯವಿಟ್ಟು ಇಗ್ನೋರ್ ಮಾಡಬೇಡಿ, ಟೀಚರ್ಸ್ ಆಗಲಿ ಮಕ್ಕಳಾಗಲಿ ಎಲ್ಲರನ್ನು ನಾವು ಪ್ರೀತಿಯಿಂದಲೇ ಜಯಿಸಲಿಕ್ಕೆ ಇದು ಮಾಡಬೇಕು. 10 ನಿಮಿಷದ ಒಂದು ಲೇಟಾಗಿ ಬಂದದಕ್ಕೆ ಹೊಡೆದು ಆ ಮಗುವಿನ ಜೀವವನ್ನೇ ತೆಗೆದ್ರಲ್ವಾ. ಈ ರೀತಿಯಾಗಿ ಬೇರೆ ಯಾವುದಾದ್ರೂ ಸ್ಕೂಲಲ್ಲಿ ನಡೀತಾ ಇದ್ದರೆ ಆ ಟೀಚರ್ಸ್ನವರೆಲ್ಲ ಇಲ್ಲಿಗೆ ನಿಲ್ಲಿಸಿಬಿಡಿ. ನಿಮ್ಮ ಅಹಂಕಾರ ದರ್ಪವನ್ನು ಮಕ್ಕಳ ಮೇಲೆ ತೋರಿಸ್ಲಿಕ್ಕೆ ಹೋಗಬೇಡಿ. ಆ ಬಡಪಾಯಿ ಮಗು ಸತ್ತಿತ್ತು, ಆ ಕುಟುಂಬಕ್ಕೆ ಆ ಮಗುವನ್ನು ಕಳೆದುಕೊಂಡಿದೆ, ಈಗ ವಾಪಸ್ ತರಲಿಕ್ಕೆ ಆಗ್ತದಾ? ಸಾಧ್ಯ ಇಲ್ಲ, ಯಾರಿಂದ ಸಹ ಸಾಧ್ಯ ಇಲ್ಲ. ಹೋದ ಜೀವವನ್ನು ವಾಪಸ್ ಇಟ್ಕೊಂಡು ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಟೀಚರನ್ನಂತೂ ಅಮಾನತು ಮಾಡಿರ್ಬೋದು, ಇನ್ನು ಮುಂದೆ ಅವನು ಯಾವುದು ಸ್ಕೂಲಿಗೆ ಹೋಗಿ ಟೀಚ್ ಮಾಡಲಿಕ್ಕೆ ಸಹ ಅನ್ಫಿಟ್. ಅವನು ಸುಮ್ಮನೆ PT ಮಾಸ್ಟರ್ ಹೆಸರಿಗೇನೆ ಅವನು ಕಳಂಕ ಆಗಿ ಹೋಗಿದ್ದಾನೆ. ಸೊ ಅಂಥವರ ಬಗ್ಗೆ ಎಂತ ಕರ್ಮ ಮಾತಾಡೋದು. ಇನ್ನು ಸ್ವಲ್ಪ ದಿನದಲ್ಲಿ ಹೊರಗೆ ಬರ್ತಾರೆ ಅಷ್ಟೇ, ಮತ್ತೆ ಮಾಡಲೇ ಇಲ್ಲ ಹೇಳಿ ಡಿಫೆಂಡ್ ಮಾಡ್ತಾರೆ. ಸ್ಕೂಲಲ್ಲಿ ಕೆಲಸ ಸಿಗ್ತದೆ. ವರ್ಸ್ಟಾಗಿ ಹೋಗಿದೆ ನಮ್ಮ ಇಂಡಿಯನ್ ಸಿಸ್ಟಮ್. ತಪ್ಪು ಮಾಡಿದಾಗ ತಗೊಂಡೋಗಿ ರಪ್ಪ ಶಿಕ್ಷೆ ಕೊಟ್ಟು ಬಿಡಬೇಕು. ಯಾರ್ದಾರು ಜೀವ ತೆಗೆದ್ರೆ ಅವರ ಸಹ ಜೀವ ತೆಗಿಬೇಕು. ಆ ರೀತಿಯಾದಂತಹ ಒಂದು ಕಾನೂನು ಬರಬೇಕು. ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಬಂದರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗೋದು, ಬಟ್ ಅದು ಬರೋದಿಲ್ಲ. ಸೊ ವಿಡಿಯೋನು ಸ್ಕಿಪ್ ಮಾಡಿದ ಎಂಡವರೆಗೆ ನೋಡಿದಾಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಏನಾದರೂ ವಿಷಯಗಳಿದ್ದರೆ, ಅಡುಗೆದ ವಿಷಯ, ಬ್ಲಾಗ್, ಟ್ರಾವೆಲಿಂಗ್ ಎಲ್ಲ ಸಹ ಈ ಚಾನಲಲ್ಲಿ ಬರ್ತಿರ್ತದೆ. ನನಗೆ ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.